ಕಡ್ದಿರೋ ಸ್ವಲ್ಪ ಅಡಿಕೆ ಮರ ದಡ ಸೇರಿಸಿ ಮತ್ತೆ ತೋಟಕ್ಕೆ ಹೋದ್ರೆ ಹುಡುಗರು ಊಟದ ಬೆಳೆ ಕೊಯ್ತಾ ಮುಖ ತೋರ್ಸಕ್ಕೆ ನಾಚಿಕೆ ಮಾಡ್ಕೊಂತಿದ್ರು. ಈ ಕಡೆ ಗಿಡ್ಗೌಡ್ರು ರವೀಶ್ ಗೌಡ್ರು ರೊಚ್ಚಿಗೆದ್ದು ಒಂದೊಂದೇ ಅಡಿಕೆ ಮರನ ಉಡಿಸ್ ಮಾಡ್ತಾ ಅಡ್ಡ ದಿಡ್ಡಿ ಕೆಡಗ್ತಿದ್ರೆ ಕೆಡಗಿದ ಅಡಿಕೆ ಮರನ ದೊಡ್ಡಪ್ಪ ಕಾಲಲ್ಲೇ 1, 2 ಅಂತ ಪಕ್ಕ ಅಳತೆ ಮಾಡ್ತಿತ್ತು. ಇನ್ನೊಂದ್ ಕಡೆ ಜಗ್ಗಣ್ಣ ಏಡಿ ಅಂತೂ ಸಿಕ್ಕಿಲ್ಲ, ಸಿಂಗಾರ ಸಿಗುತ್ತಾ ಅಂತ ಮರದ ಚೆಂಡೆನ ಬಿಡಿಸ್ತಿದ್ರೆ ಸಿಂಗಾರನೂ ಸಿಕ್ಕಿಲ್ಲ ಅಂತ ಮರದ ತಿರಳನ್ನ ಬಿಡಿಸಿ ಇದನ್ನ ಪಲ್ಯ ಮಾಡ್ತಾರೋ ಅಂತ ಟೇಸ್ಟ್ ನೋಡ್ತಿದ್ದ. ಸೂಪರ್. ಈ ಕಡೆ ಕಮಲಣ್ಣ ಕಂಚಿಕಾಯಿನ ಸುಮ್ಗೆ ತಿಂತಿದ್ದ. ಬಿಡ್ತೀನ ಮತ್ತೆ ಕಸ್ಕೊಂಡೇ ಬಿಟ್ಟೆ. ಅಂತೂ ಕಡ್ದಿರೋ ಅಷ್ಟು ಮರನು ನೀ ಹೊರ ಅಂತ ಹೇಳಿ 2 ಜನ ಸೇರಿ ಹೆಗ್ಲಿಗೆ ಹಾಕೊಂಡು ದಡ ಸೇರಿಸ್ತಿದ್ರೆ ಬರೀ ವಿಡಿಯೋ ಒನ್ ಮಾಡ ನೀನು ಅಂತ ಮಾಬ್ಲುಗೌಡ್ರು ಆವಾಜ್ ಹಾಕ್ತಿದ್ರು. ಹೋಗ್ತಾ ದಾರಿಲಿ ಯಾರ್ದೋ ತೋಟ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ದರ್ಕೆಲ್ಲ ಹಾಸಿ ಕಾದ್ಗೆ ಹೆರ್ದು ಹೆಡನೆಲ್ಲ ಕಡ್ದು ಬೇಸಿಗೆ ಕೆಲಸ ಎಲ್ಲ ಮುಗಿಸಿದ್ದಾರೆ. ನಮ್ಮ ತೋಟದ ಕೆಲಸನೇ ಇನ್ನೂ ಏನೂ ಆಗಿಲ್ಲ ಅಂತ ಜಲಸ್ ಫೀಲ್ ಮಾಡ್ಕೊಂಡು ಹೋಗ್ತಿದ್ದಾಗ ಪಕ್ಕದ ತೋಟದಲ್ಲಿ ರಾಜನೆಲ್ಲಿಕಾಯಿ ರಾರಾ ಅಂತ ಕರಿತಿತ್ತು. ಅದನ್ನ ನಾನು ಮರ ಹತ್ತಿ ಕೊಯ್ದು ಗಿಡ್ಗೌಡ್ರು ಒಂದು ಪೋಸ್ ಕೊಡ್ತೀನಿ ಫೋಟೋ ತೆಗ್ಯ ಅಂದ್ರು. ಫೋಟೋ ತೆಗೆದು ಕೊಯ್ದಿರೋ ನೆಲ್ಲಿಕಾಯಿನ ಊರವರೆಲ್ಲ ನಾ ಮುಂದು ತಾ ಮುಂದು ಅಂತ ಹೊಟ್ಟೆಗೊಂದಿಷ್ಟು ಜೇಬಿಗೊಂದಿಷ್ಟು ಸೇರಿಸಿ ಮನೆ ಕಡೆ ಹೆಜ್ಜೆ ಹಾಕ್ತಿದ್ರು. ಮುಂದೇನಾಯ್ತು, ನೆಕ್ಸ್ಟ್ ಪಾರ್ಟ್ ಬೇಕಾ? ಹಂಗಿದ್ರೆ ಫಾಲೋ ಮಾಡಿ, ಹಂಗೆ ಕಾಮೆಂಟ್ ಕೂಡ ಮಾಡಿ ಆಯ್ತಾ? ಅರ್ಥವಾಯಿತು ಬಿಡಿ.